ಮಾತು ಹೇಳ್ತಾರೆ, ಅದು ಗ್ರೇಟರ್ ಬೆಂಗಳೂರು ಅಲ್ಲ, ಕ್ವಾರ್ಟರ್ ಬೆಂಗಳೂರು ಅಂತ. ಅವರಿಗೆ ಕ್ವಾರ್ಟರ್ ಜ್ಞಾಪಕ ಇರೋದಲ್ಲ, ಅವ್ರಿಗೆ ಗ್ರೇಟರ್ ಬೆಂಗಳೂರು ಅಂದ್ರೆ ಗೊತ್ತಿಲ್ಲ, ಕ್ವಾರ್ಟರ್ ಮಾತ್ರ ಗೊತ್ತಿರೋದು ಅವರಿಗೆ. ಅವರು ಅದಕ್ಕೆ ಪಾಪ ಕ್ವಾರ್ಟರ್ ಹೇಳಿದ್ದಾರೆ. ಈ ಬೆಂಗಳೂರನ್ನ ಅನ್ವೀಲ್ಡಿ ಆಗಿದೆ ಅಂಥೇಳಿ ಇದನ್ನ ಬೆಂಗಳೂರು ಡಿವೈಡ್ ಮಾಡಬೇಕು ಅಂತೇಳಿ ಯೋಚನೆ ಮಾಡಿದವರೇ ಬಿಜೆಪಿಯವರು. ಸುರೇಶ್ ಕುಮಾರ್ ನಗರಾಭಿವೃದ್ಧಿ ಸಚಿವರಾಗಿದ್ದಾಗ ಇದನ್ನು ಯೋಚನೆ ಮಾಡಿದ್ರು. ಆಮೇಲೆ ನಾನು ಬಂದ ಮೇಲೆ ಅನ್ವಿಲ್ಡಿ ಆಗಿದೆ. ಬಿಕಾಸ್ ಇವತ್ತು 1.5 ಕೋಟಿ ಜನ ಇದ್ದಾರೆ ಬೆಂಗಳೂರು ನಗರದಲ್ಲಿ. 1.5 ಕೋಟಿ ಜನರನ್ನ ಒಂದು ಕಾರ್ಪೊರೇಷನ್ ಮ್ಯಾನೇಜ್ ಮಾಡೋದು ಬಹಳ ಕಷ್ಟ ಆಗ್ತದೆ. ಒಬ್ಬ ಕಮಿಷನರು ಮ್ಯಾನೇಜ್ ಮಾಡೋದು ಬಹಳ ಕಷ್ಟ ಆಗ್ತದೆ. ಅದಕ್ಕೆ ಆಡಳಿತಾತ್ಮಕವಾಗಿ ಬೆಂಗಳೂರು ಇರ್ತದೆ, ಗ್ರೇಟರ್ ಬೆಂಗಳೂರು ಇರ್ತದೆ. ಆಡಳಿತಾತ್ಮಕವಾಗಿ 3 ಅಥವಾ ಅದಕ್ಕಿಂತ ಹೆಚ್ಚು ಕಾರ್ಪೊರೇಷನ್ಗಳನ್ನ ಮಾಡಬೇಕು ಅಂತೇಳಿ ನಾನು ಹಿಂದೆ ಇದ್ದಾಗಲೇ BS ಪಾಟೀಲು, ಸಿದ್ದಯ್ಯ ಅವರ ಅಧ್ಯಕ್ಷತೆಯಲ್ಲಿ ಸಮಿತಿಯನ್ನು ಮಾಡಿದ್ದೆ. ನಾನು ಹಿಂದೆ ಮುಖ್ಯಮಂತ್ರಿ ಆಗಿರುವಾಗ ಗೊತ್ತಾಯ್ತಾ. ಈ ಸಾರಿ ಮತ್ತೆ ಅಧಿಕಾರಕ್ಕೆ ಬಂದ ಮೇಲೆ ಅದನ್ನು ಮುಂದುವರಿಸಿದ್ದೀವಿ.